ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ಲಿ 1983ರಿಂದ 40 ವರ್ಷಗಳ ಕಾಲ ವೆಂಕಟೇಶ್ವರ ಗ್ಲಾಸ್ ಆ್ಯಂಡ್ ಪ್ಲೈ ಗ್ರಾಹಕರಿಗೆ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಬಂದಿದೆ. ಕೆ ರಾಮಕೃಷ್ಣರವರ ಮಾಲೀಕತ್ವದಲ್ಲಿ ಕಂಪನಿಯು ಯಶಸ್ವಿಯಾಗಿ ನಡೆದಿದೆ. ಈಗ ಮತ್ತೊಂದು ಹೆಜ್ಜೆ ಇಟ್ಟಿರುವ ವೆಂಕಟೇಶ್ವರ ಗ್ಲಾಸ್ ಆ್ಯಂಡ್ ಪ್ಲೈ ಗ್ರಾಹಕರಿಗೆ ಬೇಕಾಗಿರುವ ಅತಿ ಆಧುನಿಕ ಟಫನ್ ಗ್ಲಾಸ್ ತಯಾರಿಕೆಗೆ ಇಂದು ಶ್ರೀ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಬಹುಕೋಟಿ ವೆಚ್ಚದ ಟಫನ್ ಗ್ಲಾಸ್ ತಯಾರಿಕಾ ಯಂತ್ರೋಪಕರಣಗಳನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೆ ರಾಮಕೃಷ್ಣರವರ ಕುಟುಂಬಸ್ಥರು ಹಾಗೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಾನು ಈ ಗ್ಲಾಸ್ನ ವ್ಯಾಪಾರ ಸುಮಾರು 40 ವರ್ಷದಿಂದ ನಾನು ಬಂದೆ. ದಿನೇ ದಿನ ನಾನು ವ್ಯಾಪಾರ ವೃತ್ತಿ ಮಾಡಿಕೊಂಡು ಈ ದಿನ ಟಫನ್ ಪ್ಲ್ಯಾಂಟನ್ನು ಓಪನ್ ಮಾಡಿ ನಮ್ಮ ಕೋಡಿಮಠ ಸ್ವಾಮಿಗಳು ಕರೆದು ಅವ್ರನ್ನ ಆಶೀರ್ವದಿಸ್ಕೊಂಡು ಅವ್ರ ಕರೆದು ಇನಾಗ್ರೇಷನ್ ಹಾಗೂ ನನ್ನ ಕಸ್ಟಮರ್ ನನ್ನ ಸ್ನೇಹಿತರು ಒಂದು ಭಾಳ ಎಲ್ಲ ಬಂದು ನನಗೆ ಆಶೀರ್ವಾದ ಮಾಡಿ ಎಲ್ಲ ಒಂದು ಸಂತೋಷದಿಂದ ಈ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮ ಸುಮಾರು ನನ್ನ ಕಸ್ಟಮರು ಪ್ರಚಾರ ಆಗಿತ್ತು. ಆದರೂ ಟೈಮ್ನಲ್ಲಿ ಸರಿಯಾಗಿ ಬರಲ್ಲ. ಇದು ಬರ್ತಾಯಿರ್ತದೆ ಈ ದಿನ ಎಲ್ಲ ನನ್ನ ಕಸ್ಟಮರ್ಗೋಸ್ಕರ ನಾನು ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದೆ. ಇದು ಬೆಂಗಳೂರಿನೆಲ್ಲ ಪ್ರಚಾರ ಆಗಲಿಂದ ನಾನು ಈ ಕ್ವಾಲಿಟಿನ ಕೆಲವು ನಾನು ಒಳ್ಳೆ ಕ್ವಾಲಿಟಿ ತೆಗಿಬೇಕು, ನನ್ನ ಕಸ್ಟಮರ್ಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಆಸೆ ಇಟ್ಕೊಂಡು ಆಸೆ ನನಗೆ ಇವತ್ತು ದೇವರ ಆಶೀರ್ವಾದ ನೆರವೇರಿತು. ನಾವು ವ್ಯಾಪಾರ ವೃದ್ಧಿ ಆಗುತ್ತೆ ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆಗುತ್ತೆ. ನಾವು ತೆಗಿತಾ ಇರೋದು ಟಫನ್ ಪ್ಲ್ಯಾಂಟು, ಟಫನ್ ಗ್ಲಾಸು ಒಳ್ಳೆ ಅದ್ದೂರಿಯಾಗಿ ಒಳ್ಳೆ ಕ್ವಾಲಿಟಿಯಿಂದ ಬರ್ತಾಯಿದ್ದೆ. ಇದು ನಮ್ಮದು ಶ್ರೀ ವೆಂಕಟೇಶ್ವರ ಗ್ಲಾಸ್ ಆ್ಯಂಡ್ ಪ್ಲೈ ಅಂತ ಇವತ್ತು ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೆ, ಟಫನ್ ಗ್ಲಾಸ್ ನೋವಾ ಗ್ಲಾಸ್ ಟೆಕ್ಕಲ್ಲಿ. ಸೊ ಅದು ಇವತ್ತು ಆ ಒಂದು ಕಂಪ್ನಿ ಉದ್ಘಾಟನೆ, ಅದು ನಮ್ಮ ಕೋಡಿಮಠದ ಸ್ವಾಮಿಗಳ ಅವರ ಆಶೀರ್ವಾದದಿಂದ ಅವರ ಲಾಂಚ್ ಮಾಡಿದ್ವಿ. ಸೊ
ಬೇಸಿಕ್ಲಿ ಇದು ಟಫ್ ಆ್ಯಂಡ್ ಗ್ಲಾಸ್ ಮ್ಯಾನುಫ್ಯಾಕ್ಚರ್. ಎಷ್ಟು ವರ್ಷದ ಇದೆ ಸರ್? ನಾವು 1982 ಇಂದ ಸ್ಟಾರ್ಟ್ ಮಾಡಿದ್ದೇವೆ. ಸೊ 42 ವರ್ಷದ ಆಗಿದೆ. ಸೊ ಇದು ಪ್ರೊಸೆಸಿಂಗು ಈ ವರ್ಷ ನಾವು ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾವು ಟಫ್ ಆ್ಯಂಡ್ ಗ್ಲಾಸ್ ಲಾಂಚ್ ಮಾಡಿದ್ವಿ. ಟಫ್ ಆ್ಯಂಡ್ ಗ್ಲಾಸ್ ಅನ್ನೋದು ಒಂದು ಪ್ರಾಡಕ್ಟ್ ಗ್ಲಾಸ್. ಸೊ 42 ವರ್ಷ ನಾವೇನು ಇದು ಬಿಸ್ನೆಸ್ ಮಾಡ್ಕೊಬೋದು. ಇವತ್ತು ಒಂದು ಹೊಸ ಒಂದು ಸ್ಟೆಪ್ಪಿಗೆ ಮುಂದೆ ಒಂದು ಇನ್ನೊಂದು ಸ್ಟೆಪ್. ಗಣ್ಯ ವ್ಯಕ್ತಿಗಳು ಯಾರ್ಯಾರು ಬಂದಿದ್ದಾರೆ ಸರ್? ಇವಾಗೆಲ್ಲ ಬರ್ತಾ ಇದ್ದಾರೆ. ಪೊಲಿಟಿಷಿಯನ್ಸ್ಗಳು, ಪೊಲೀಸ್ ಅಧಿಕಾರಿಗಳು, ಸೈಂಟಿಸ್ಟ್ಗಳು ಬಂದಿದ್ದಾರೆ, ಸಾಂಬರು. ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಸಾರ್ವಜನಿಕರಿಗೆ ಏನು ಅಂದರೆ ಇದೊಂದು ಏನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಒಂದು ಹೈ ಕ್ವಾಲಿಟಿ ಗ್ಲಾಸು ಮ್ಯಾನುಫ್ಯಾಕ್ಚರಿಂಗ್ ಇದು ಮಾಡಿ. ಸೊ ಇದು ಕರ್ನಾಟಕದಲ್ಲಿ ಇದು ಮೋಸ್ಟ್ಲಿ ಇದು 2ನೇದು, ಇದು 3ನೇ ಇದು ಕಂಪ್ನಿ ಇರ್ಬೋದು. ಒಂದು ಒಳ್ಳೆ ಕ್ವಾಲಿಟಿ, ಒಂದು ಒಳ್ಳೆ ಪ್ರಾಡಕ್ಟ್ ಬೇಕು, ಒಂದು ಒಳ್ಳೆ ಪ್ರೈಸಿಂಗಲ್ಲಿ ಬೇಕು ಅಂದರೆ ನಮ್ಮ ಖಂಡಿತ ಯಾವಾಗಾದ್ರೂ ನೀವು ಸಂಪರ್ಕಿಸ್ಬೋದು. ಒಂದು ಒಳ್ಳೆ ರೇಟಲ್ಲಿ ನಾವು ಖಂಡಿತ ಮಾಡ್ತೀವಿ. ಇವಾಗ ಯಾರೊಬ್ಬರು ಕಸ್ಟಮರ್ ಬಂದಿದ್ರು, ಪಾಪ UPಯಿಂದ ಹುಡ್ಕೊಂಬಂದಿದ್ದಾರೆ. ಬೆಳಗ್ಗೆ ಬಂದು ಬೆಂಗಳೂರು ಬಂದಿದ್ದೆ, ಫಸ್ಟ್ ನಮ್ಮನ್ನ ಇವತ್ತು ಬಂದು ಮೀಟ್ ಮಾಡಿದ್ರು. ಸೊ ಅವ್ರು ಖುಷಿಪಟ್ಟು ನೋಡಿ ಇದೊಂದು ಏನು ಇಷ್ಟು ಕಡಿಮೆ ರೇಟ್ ಕೊಡ್ತಾಯಿದ್ರು, ಇಷ್ಟು ಒಳ್ಳೆ ಕ್ವಾಲಿಟಿ ಅಂತ ಅವರು ಆಶ್ಚರ್ಯಪಟ್ಟರು. ಸೊ ಖಂಡಿತ ನಾವು ಇದೇ ಥರ ಮುಂದೆ ಒಳ್ಳೆ ರೇಟು, ಒಳ್ಳೆ ಪ್ರೈಸ್ ಕೊಟ್ಟು ಗ್ರಾಹಕರನ್ನ ಆಕರ್ಷಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತೇವೆ. ಕ್ವಾಲಿಟಿ ಕೊಡೋಣ ಅಂತ ಸರ್, ಜನರಿಗೆ ಕರೆಕ್ಟಾಗಿ ಟಫ್ನಿಂಗ್ ಅಂದರೆ ಏನಾದರೂ ಒಂದು ಕ್ವಾಲಿಟಿ ಕೊಡೋಣ. ಕ್ವಾಲಿಟಿ ಮೇಲೆ ನಾವು ಇದು ಸುಳ್ಳು ಮೋಸ ಬೇಡ, ಕ್ವಾಲಿಟಿ ಕೊಟ್ಟು ಕರೆಕ್ಟಾಗಿ ಒಂದು ಇದು ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ಟಫ್ನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮುಂದಕ್ಕೆ ಹೋಗ್ತಾ ಗ್ಲಾಸ್ ಯೂಸೇಜ್ ಜಾಸ್ತಿ ಆಗ್ತಾಯಿದೆ, ಸೇಫ್ಟಿ ವೈಸ್ ಜಾಸ್ತಿ ಆಗ್ತಿದೆ. ಸೇಫ್ಟಿಗೆ ಕರೆಕ್ಟಾಗಿ ಪ್ರಿಕಾಷನ್ಸ್ ಕೊಟ್ಟು ನಾವು ಗ್ಲಾಸ್ ಟಫ್ನಿಂಗ್ನ ಕ್ಲೀನಾಗಿ ಕೊಟ್ಟು ಸೇಫ್ಟಿ ಕ್ಲೀನಾಗಿ ಇದಾಗುತ್ತೆ ಅಂತ ಉದ್ದೇಶದಿಂದ ನಾವು ಮಾಡ್ತೇವೆ ಸರ್. ಬಜೆಟ್ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಸರ್. ಜನ ಕ್ವಾಲಿಟಿ ಕೇಳಿದಾಗ ಬಜೆಟಲ್ಲಿ ಅವ್ರು ಇಟ್ಕೋಬೇಕು ಸರ್. ಸಾಮಾನ್ಯ ಜನ ಏನು ಮಾಡ್ತಾರೆ, ಟಫ್ ಎಂಡ್ ಅಂತ ಹೇಳ್ತಾರೆ. ಟಫ್ ಎಂಡ್ ಕ್ಲೀನಾಗಿ ಮಾಡಿರಲ್ಲ. ಇದು ನಾವೇನಂದರೆ ಪ್ರೊಡಕ್ಷನ್ನು ಕ್ವಾಲಿಟಿ ಇದರಿಂದ ನಾವು ಕರೆಕ್ಟಾಗಿ ಕೊಟ್ಟು ಇದು ಮಾಡೋಣ ಅಂತ ಇದು ಮಾಡ್ತೇವೆ ಸರ್. ಬಂಡಿ ಮಠದ ಸ್ವಾಮೀಜಿಗಳು ಕೂಡ ಬಂದಿದ್ರು ಈ ಸಂದರ್ಭದಲ್ಲಿ. ಎಲ್ಲ ಸಂತೋಷ. ಅವರ ಆಶೀರ್ವಾದ ಸರ್, ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಾವು. ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಕ್ವಾಲಿಟಿಗೆ ಹೋಗಿ ₹2 ಕಡಿಮೆಗಿಂತ ಮೋಸ ಹಾಕ್ಬೇಡಿ, ಕ್ವಾಲಿಟಿ ಕೊಟ್ಟು ಕ್ವಾಲಿಟಿ ತಕ್ಕನಾಗೆ ಗ್ಲಾಸ್ ತೊಗೊಳ್ಳಿ ಅಂತ ಇದು ಮಾಡ್ತೀವಿ.